ರೆಡಿನಾ ಮೇಕಪ್ ಮಾಡಿಸ್ಕೊಳಕ್ಕೆ ರೆಡಿನಾ ನೀನು? ಸೊ ಗಾಯ್ಸ್ ಇವಳಿಗೆ ಮೇಕಪ್ ಮಾಡೋಕ್ಕೆ ಒಂದು ಸಾಹಸ ಮಾಡಿದ್ದೀನಿ. ಯಾಕಂದ್ರೆ ಕೈಯಲ್ಲಿ ಕುರ್ಕುರೆ ಕೊಟ್ಟು ಕುಂದಿರ್ತೀನಿ, ಇಲ್ಲ ಅಂದಿದ್ರೆ ಇವಳು ನನ್ನ ಮೇಕಪ್ ಮಾತಿಗೆ ಕೇಳಿಸ್ತಾ ಇರಲಿಲ್ಲ. ಸೊ ನನ್ನ ಹತ್ರ ಹೇಳ್ಕೊಳಂಗೆ ನನ್ನ ಹತ್ರ ಮೇಕಪ್ ಬಾಕ್ಸ್ ನಾನು ಡೈಲಿ ಸ್ಕೂಲಿಗೆ ಹೋಗ್ಬೇಕಲ್ಲ ಗೈಸ್. ಸೊ ಹಂಗಾಗಿ ನನ್ನ ಹತ್ರ ಇರೋದು ಇದೆ ಅಲ್ವಾ. ಸೊ ವ್ಯಾಸ್ಲಿನ್ ಹಚ್ತಿದ್ದೀನಿ, ಡೀಪ್ ಮಾಯ್ಶ್ಚರೈಸು. ಸೊ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಬಟ್ ನಾನು ಇದನ್ನು ಫೇಸಿಗೆ ಅಪ್ಲೈ ಮಾಡಲ್ಲ ಗಾಯ್ಸ್, ಓನ್ಲಿ ಹ್ಯಾಂಡ್ಸಿಗೆ ಮತ್ತು ಲೆಗ್ಸಿಗೆ ಅಷ್ಟೇ ಯೂಸ್ ಮಾಡೋದು. ಸೊ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ಗಾಯ್ಸ್. ನಾನು ಇದು ಬಂದುಬಿಟ್ಟು ಜಿವರ್ಸ್ ಅಂತ, ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಬರುತ್ತೆ, ಆಮೇಲೆ ಗ್ಲೋಯಿಂಗ್ ಕೊಡುತ್ತೆ ಗಾಯ್ಸ್ ಇದು ಸ್ಕಿನ್ನು. ಇದನ್ನು ಮಾಯ್ಶ್ಚರೈಸ್ ಹಚ್ಕೊಂಡು ನೆಕ್ಸ್ಟು ಇದನ್ನೇ ಯೂಸ್ ಮಾಡ್ತೀನಿ ಗಾಯ್ಸ್ ನಾನು. ನ್ಯಾಚುರಲ್ ಗ್ಲೋ ಫೇಸ್ ಪೌಡರ್, ಇದು ಪಾಂಡ್ಸಿಂದು ಪಿಂಕ್ ಫೌಂಡೇಶನ್ನು. ಸೊ ಫೇಸ್ ಒಂಥರ ಪಿಂಕಿಶ್ ಕಾಣುತ್ತೆ ಗಾಯ್ಸ್. ಸಚ್ ಬ್ಯೂಟಿಫುಲ್ ಅಂತ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ಆಮೇಲೆ ಇದು ಹಚ್ಕೊಂಡು ನಾನು ಚಿಕ್ಕದಾಗಿ ಒಂದು ಕಾಜಲ್ ಬೊಟ್ಟು ಇಟ್ಕೊಳ್ತೀನಿ, ಡಾಜ್ರಾ ಅವ್ರದ್ದು ಕಾಜಲ್ ಬೊಟ್ಟು ಇಟ್ಕೊಂಡು. ನೆಕ್ಸ್ಟ್ ನಾನು ಪ್ಲೇನ್ ಕುಂಕುಮ ಇದು ಗಾಯ್ಸ್, ಇದು ಈ ಕುಂಕುಮ ಯೂಸ್ ಮಾಡ್ತೀನಿ. ಸ್ವಿಜ್ ಅಂತ ಇದು ಪಿಂಕ್ ಒಂದಿದೆ, ಆಮೇಲೆ ಚಿಕ್ಕು. ಸೊ ಇದು ಒಂದು ಯೂಸ್ ಮಾಡ್ತೀನಿ ಅಷ್ಟೇ. ಇಷ್ಟೇ ನನ್ನ ಹತ್ರ ಮೇಕಪ್ ಬಾಕ್ಸ್ ಹೇಳಬೇಕು ಅಂದರೆ ಗಾಯ್ಸ್. ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದರೆ, ಸೊ ಗಾಯ್ಸ್ ಇದು ನಾನು ಸನ್ಸ್ಕ್ರೀಮ್ನ ಯೂಸ್ ಮಾಡಲ್ಲ ಯೂಸ್ವಲಿ. ಸೊ ಇದು ಚೆನ್ನಾಗಿದೆ ಅಂತ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದೀನಿ ಸನ್ಸ್ಕ್ರೀಮು. ಹೇಗೆ ಬರುತ್ತೆ ಅಂತ ನಾನಿನ್ನೂ ನೋಡಿಲ್ಲ. ಸೊ ರಿಸಲ್ಟ್ ನೋಡಿಬಿಟ್ಟು ನಾನು ನಿಮಗೆ ಕಮೆಂಟ್ ಮಾಡ್ತೀನಿ. ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ರಿವ್ಯೂ ಎಲ್ಲ ನೋಡಿದಾಗ ತುಂಬ ಚೆನ್ನಾಗಿತ್ತು ಗಾಯ್ಸ್, ಇನ್ನೂ ಅಪ್ಲೈ ಮಾಡಿಲ್ಲ. ಸೊ ಸ್ವಲ್ಪ ವಿಂಟರ್ ಸೀಸನ್ನೆಲ್ಲ ಹೋದ್ಮೇಲೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸುಮ್ಮನೆ ಮುಖಕ್ಕೆ ಆಳಂಬಳ ಹಚ್ಕೊಂಡು ವೇಸ್ಟ್ ನನ್ನ ಫೇಸ್ನ ಡ್ಯಾಮೇಜ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಸಮ್ಮರ್ ಸೀಸನಲ್ಲಿ ಹಚ್ಕೊಳ್ಳೋ ಅಂತ, ಸೊ ಹಾಗಾಗಿ ಇಟ್ಟಿದ್ದೀನಿ ಗಾಯ್ಸ್. ತುಂಬ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬಂದರೆ ನಾನು ಹೇಳ್ತೀನಿ ಗಾಯ್ಸ್, ನೀವು ಕೂಡ ತೊಗೊಳಂತ್ರಿ. ಸೊ ಪಿಂಕು ರೆಡಿನಾ ಮೇಕಪ್ ಮಾಡಿಸ್ಕೊಳ್ಳಿಕ್ಕೆ? ರೆಡಿ ಹೇಳು. ಡನ್. ಓಕೆ. ಸೊ ಇವಳಿಗೆ ಮೇಕಪ್ ಮಾಡೋಕ್ಕೆ ಇಟ್ಬಿಟ್ಟು, ಸೊ ನಾನು ಇವಳಿಗೆ ಸ್ವಲ್ಪ ವ್ಯಾಸ್ಲಿನ್ ಹಚ್ತೀನಿ ಗಾಯ್ಸ್ ನಾನು ಕೈಗೆ, ಫೇಸ್ಗೆ. ಸೊ ನಾನು ಯಾವ್ದು ಹಚ್ತೀನೋ ಮಾಯ್ಶ್ಚರೈಸರ್ ಅದನ್ನೇ ಸಾಧಾರಣವಾಗಿ ಮಕ್ಕಳಿಗೆಲ್ಲ ಹಚ್ಚಬಾರ್ದು. ಏನೋ ನಾನು ಹೋಗಲಿ ಅಂತ ಯಾಕೋ ಮೇಕಪ್ ಮಾಡೋಕ್ಕೆ ಇಷ್ಟ ಆಯ್ತಿದ್ದು. ಸೊ ಹಂಗಾಗಿ ನಾನು ಪಿಂಕುಗೆ ಚಿಕ್ಕಿ ಈ ಥರ ಮಾಡ್ತಾಳಕ್ಕೆ ಮೇಕಪ್ ನಗು ಬರ್ತಿದ್ದೆ ನನಗೆ. ಸೊ ಆದರೂ ನಾನು ಯೂಸ್ ಮಾಡೋದು ಇದು ಬಂದುಬಿಟ್ಟು ಪಿಂಕ್ ಫೌಂಡೇಶನ್ ಪೌಡರು. ಇವಳು ಮೇಕಪ್ ಮಾಡಿಸ್ಕೊಳ್ಳೋದ್ರಲ್ಲಿ ತುಂಬ ಜಾಣೆ ಗಾಯ್ಸ್. ಇವಳಿಗೆ ಮೇಕಪ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಲಿಪ್ಟಿಕ್ ಅಂದರೆ ಒಂದು ಹಬ್ಬ ಇವಳಿಗೆ. ಮೊದಲು ಗಾಯ್ಸ್ ಲಿಪ್ಟಿಕ್ ಅಂದರೆ ಇವಳಿಗೆ ತುಂಬ ಇಷ್ಟ. ಇವಳಿಗೆ ಹೆಂಗೆ ಲಿಪ್ಟಿಕ್ ಅಂದರೆ ಅಲ್ವಾ ಪಿಂಕು? ನೀನು ಲಿಪ್ಟಿಕ್ ಅಂದರೆ ಇಷ್ಟ ನೋಡ್ರಿ ಗಾಯ್ಸ್ ಯಾವ ರೀತಿ ಮೇಕಪ್ ಮಾಡಿರ್ತಾರೆ. ಇನ್ನು ಜಾಸ್ತಿ ನೋಡಿ ಪೌಡ್ರ್ ಹಚ್ಚಕ್ಕೆ ಹೋಗಲ್ಲ. ಸೊ ಹಾಗಾಗಿ ಸ್ವಲ್ಪನೇ ಹಚ್ಚಿದ್ದೀನಿ. ಕೈಯಾಗಿಡೋದು ಬಿಡು ಸುಮ್ಮನೆ. ಸೊ ನೆಕ್ಸ್ಟು ಇವಳಿಗೆ ಒಂದು ಬೊಟ್ಟಿಡ್ತೀನಿ ಗಾಯ್ಸ್, ಡಾಜ್ರಾ ಅವ್ರದ್ದು ಬೊಟ್ಟಿಡೋಣ ಅಂತ ಬೊಟ್ಟಿಡ್ತೀನಿ. ಕಣ್ಣಿಗೆಲ್ಲ ಏನು ಕಾಜಲ್ ಹಚ್ಚಲ್ಲ, ಎಳೆ ಕಣ್ಣು ಯಾಕೆ ಬೇಕು, ಸುಮ್ಮನೆ ಮಕ್ಕಳಲ್ವಾ. ಸೊ ಸಿಂಪಲಾಗಿ ಹಂಗೆ ಏನು ಮಾಡೋದು ಅಂತ ಮೇಕಪ್ ಮಾಡ್ಕೊಂಡಿದ್ದೀನಿ ನೋಡಿ ಗಾಯ್ಸ್. ಚೆನ್ನಾಗಿ ಬಂತು. ಸಾಕು. ಸೊ ಬೊಟ್ಟಿಟ್ಟಿದ್ದೀನಿ ಗಾಯ್ಸ್, ಅವಳಿಗೆ ಒಂದು ಚಿಕ್ಕದಾಗಿ ಒಂದು ಬೊಟ್ಟಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಲಿಫ್ಟಿಕ್ ಹಚ್ತೀನಿ ನೋಡ್ರಿ ಗಾಯ್ಸ್. ಎಲ್ಲ ಲಿಫ್ಟಿಕ್ಕು ಅಂತದಾಳೆ. ಸೊ ಲಿಫ್ಟಿಕ್ಕು ಹಚ್ತೀನಿ. ಇದು ಹಣೆಗೆ ನಾನು ಯಾವಾಗಲೂ ಹಂಗೆ ಡೈಲಿ ಹೊಣೆ ಕುಂಕುಮ ಹಚ್ಕೊಳಲ್ಲ. ಸೊ ಹಂಗಾಗಿ ಇದನ್ನ ಹಚ್ಕೊತಿದ್ದೀನಿ ಗೈಸ್. ಅವಳಿಗೆ ಇಲ್ಲೇ ಇಡ್ತೀನಿ. ಲಿಫ್ಟಿಗೆ ಹಚ್ತೀನಿ ವೇಟ್ ಮಾಡಬೇಕು. ಸೊ ನೆಕ್ಸ್ಟು ನಾನು ಯೂಶ್ವಲಾಗಿ ನಾನು ಐ ಶೇಡ್ ಅದನ್ನೆಲ್ಲ ಡೈಲಿ ಹಚ್ಕೊಳಲ್ಲ, ಸ್ವಲ್ಪ ಹಚ್ಕೊಳ್ತೀನಿ, ಲೈಟ್ ವೆಯ್ಟಾಗಿ ಹಚ್ತೀನಿ. ಬಟ್ ಇವಳಿಗೂ ನಾನು ಹಚ್ಕೋಬೇಕಾದ್ರೆ ನಾನು ಏನು ಮೇಕಪ್ ಮಾಡ್ಕೊತೀನಿ ಅದು ಕೂಡ ಇವಳಿಗೆ ಬೇಕೇ ಬೇಕು. ಸೊ ಇವಳಿಗೂ ಸ್ವಲ್ಪ ಐ ಶೇಡ್ ಹಾಕ್ತೀನಿ ಬಾಯ್ಸ್. ಕಣ್ಮುಚ್ಚು. ಕಣ್ಮುಚ್ಚು.
ದೊಡ್ಡ ಬ್ಯೂಟಿಷಿಯನ್ನೇ ತರ್ಬೇಕಾತ್ ಬಿಡು ಪಿಂಕು. ಕಣ್ಮುಚ್ಚು ಪಿಂಕು, ಕಣ್ಮುಚ್ಚು ನೋಡಿ. ಅಲ್ಲ ಇಲ್ಲಿ ಹಿಂಗೆ ಮಾಡ್ಕೊಂಡ್ಬಿಟ್ಟಿಲ್ಲ ಪಿಂಕಿ. ಸೊ ಹಚ್ತೀನಿ, ಲಿಫ್ಟಿಗೂ ಕೂಡ ಹಚ್ತೀನಿ. ವೇಟ್ ಮಾಡ್ಬೇಕಷ್ಟೇ, ಸುಮ್ಮನಿರ್ಬೇಕು. ಓಕೆನಾ? ನಾನು ಅಷ್ಟೊಂದು ವೇಟ್ ಮಾಡಬೇಕು. ಸೊ ನಾನು ಪಿಂಕ್ ಹಚ್ತಿದ್ದೀನಿ ಗಾಯ್ಸ್ ಒಳಗೆ ಲಿಫ್ಟಿಕ್ಕು. ತಿಂದು ಬರೋ ಮುಗಿಸೇರ ತಿನ್ನ. ಓಕೆನಾ? ಹಚ್ಲಾ, ನೆಕ್ಕಬಾರ್ದಂಗೆ. ತಾಳು. ತಾಳು, ಹಂಗೆ ನೆಕ್ಕಬಾರ್ದ. ಗಾಯ್ಸ್ ಇವಳಿಗೆ ಲಿಫ್ಟಿಕ್ ಹೆಂಗೆ ಮಾಡ್ಕೋಬೇಕು ನೆಕ್ಸ್ಟು? ಯಸ್, ಇಲ್ಲಿ ತೋರಿಸು, ಅವ್ರಿಗೆ ತೋರಿಸು. ಹಿಂಗೆ ಹೆಂಗೆ ಮಾಡ್ಕೋಬೇಕು? ಯಸ್. ಸೊ ಇಷ್ಟು ಹಚ್ಬಿಟ್ಟು ಗಾಯ್ಸ್ ನೆಕ್ಸ್ಟ್ ಕಾಜಲ್ ಹಚ್ತೀನಿ. ಜಾಸ್ತಿ ಹಚ್ಚಂಗಿಲ್ಲ ಗಾಯ್ಸ್, ಇಲ್ಲಾಂದ್ರೆ ಇವಳದು ನಾಗವಲ್ಲಿ ಆಗ್ಬಿಡ್ತಾಳೆ ಮತ್ತೆ. ಬೇಡ ಬಿಡ್ರಿ ಗಾಯ್ಸ್, ಕಣ್ಣು ಸಣ್ಣವಲ್ಲ ಅವಳು. ಸೊ ಹಾಗಾಗಿ ಸೊ ನೆಕ್ಸ್ಟ್ ಹೇರ್ ಸ್ಟೈಲ್ ಇವಳು ಬಾಬ್ ಕಟ್ಟಿಂಗ್ ಅಲ್ವಾ. ಸೊ ಹಾಗಾಗಿ ಹೀಗೆ ಕರೆಕ್ಟ್ ತೆಗೆದ್ಬಿಡೋಣ ಗಾಯ್ಸ್. ಸೊ ಫೈನಲಿ ಈ ಥರ ಮೇಕಪ್ ಮಾಡಿದ್ದೀನಿ ಗಾಯ್ಸ್. ಹೇಗಿದೆ? ಸೂಪರಾ ಪಿಂಕು? ಚೆನ್ನಾಗಿ ಕಾಣಿಸ್ತಿದೆಯಾ? ಥರ ಇವಳದೆ ಲುಕ್ಕು ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಡೇ ಮಿನಿ ಲಾಗ್ನ ಮುಗಿಸ್ತಿದ್ದೀನಿ ಗಾಯ್ಸ್. ಎಲ್ಲರಿಗೂ ಬಾಯ್.